ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಸೊ ನಾವು ಈಗ ತೊಗರಿ ಬೆಳೆಯೋದಾದರೆ ರೈತರಾಗಲಿ ವಿಜ್ಞಾನಿಗಳಾಗಲಿ ಅವರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಈ ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದು. ವಿವಿಧ ತಂತ್ರಜ್ಞಾನ ಅಥವಾ ತಾಂತ್ರಿಕತೆಗಳನ್ನು ಬಳಸಿ ನಾವು ತೊಗರಿಯ ಬೆಳೆಯನ್ನು ಹೆಚ್ಚಿಸಬಹುದು. ಅದರಲ್ಲಿ ಒಂದು ಪ್ರಮುಖವಾದ ವಿಧಾನ ಅಂತ ಹೇಳಿದರೆ ಕುಡಿ ಚಿವುಟುವುದು. ಈಗ ನಾವು ಒಂದು ತೊಗರಿ ಬೆಳೆನೇ ನೋಡಿದಾಗ ಈ ತೊಗರಿ ಬೆಳೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ನಾವು ಆ ಗಿಡದ ಮತ್ತೊಂದು ಅಂಶ ನೋಡಿದರೆ ಯಾವಾಗ ಒಂದು ಕೌಲುಗಳು ಬರ್ತವೋ ಆ ಕೌಲುಗಳು ಪ್ರತಿ ಕೌಲಲ್ಲೂ ಹೂವು ಬಿಡುತ್ತೆ ಮತ್ತು ಕಾಯಿ ಕಚ್ಚುತ್ತೆ. ನಾವು ಕೌಲುಗಳ ಸಂಖ್ಯೆ ಹೆಚ್ಚು ಮಾಡಿದರೆ ಆಗ ನಮಗೆ ಇಳುವರಿನೂ ಹೆಚ್ಚಿಸಲು ಸಾಧ್ಯ. ಸೊ ಇದಕ್ಕೆ ಒಂದು ಕಾರಣ ಇದೆ. ಈ ಗಿಡದ ತುದಿಯಲ್ಲಿ ಏನು 2-3 ಎಲೆಗಳು ಇರ್ತಾವಲ್ಲ, ಸಣ್ಣ ಎಲೆಗಳು, ಅದರಲ್ಲಿ ಇಂಡೋಲ್ ಅಸಿಟಿಕ್ ಆಸಿಡ್ ಅನ್ನೋ ಒಂದು ಈ ಪ್ಲಾಂಟ್ ಹಾರ್ಮೋನ್ ಇರುತ್ತೆ ಇಲ್ಲಿ. ಸೊ ಇದು ಗಿಡ ಎತ್ತರವಾಗಿ ಬೆಳಿಬೇಕು ಅಂಥೇಳಿ ಅದಕ್ಕೆ ಗಿಡಕ್ಕೆ ನಿರ್ದೇಶನ ಕೊಡುತ್ತೆ. ಸೊ ಯಾವಾಗ ನಾವು ಇದನ್ನು ಕಿತ್ತು ತೆಗೆದಾಗ ಇದು ಆಮ್ಲ ಇರೋದಿಲ್ವ ಇಲ್ಲಿ, ಇಂಡೋಲಸ್ಟಿಕ್ ಆಮ್ಲ, ಆಗ ಗಿಡದಲ್ಲಿ ಕೌಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೌಲುಗಳ ಸಂಖ್ಯೆ ಜಾಸ್ತಿ ಆದಂಗೆ ಹೂವು ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಗಿಡದ ಇಳುವರಿಯೂ ಜಾಸ್ತಿ ಆಗುತ್ತೆ. ಈಗ ನಾವು ತೊಗರಿಯ ಗಿಡವನ್ನು ನೋಡಿದರೆ ಸುಮಾರು 40ರಿಂದ 45 ದಿನದ ತನಕ ಕೇವಲ ಒಂದೇ ಒಂದು ಕಾಂಡ ಇರುತ್ತೆ, ಇದರಲ್ಲಿ ಕೌಲುಗಳು ಇರೋದಿಲ್ಲ. ಸೊ ಈ ಕೌಲುಗಳು ಬರೋದು 45 ದಿನಗಳ ನಂತರ. ಈಗ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಶುರು ಆಗ್ತಾ ಇದ್ದಾವೆ ಮೊದಲನೇ ಕೌಲುಗಳು ಬರ್ತಾ ಇರೋದು. ಈ ಹಂತದಲ್ಲಿ ನಾವು ಈ ಗಿಡದ ತುದಿಯಲ್ಲಿರೋಂತಹ ಈ ಎಲೆಗಳನ್ನು ಕಿತ್ತು ಹಾಕಿದಾಗ ಈ ಸಸ್ಯ ಹಾರ್ಮೋನು ಗಿಡದಿಂದ ಹೊರಬಂದಾಗ ಈ ಕೌಲುಗಳು ಹೆಚ್ಚಾಗ್ತಾ ಬರ್ತವೆ. ಸೊ ಹಾಗಾಗಿ ನಾವು ಈ ಬೆಳೆಯ ಒಂದು ಮೇಲಿನ ತುದಿ ಭಾಗ ಏನಿರುತ್ತೋ ಅದನ್ನು ಚಿವುಟು ಹಾಕೋದ್ರಿಂದ ಈ ಕೌಲುಗಳ ಸಂಖ್ಯೆ ಹೆಚ್ಚಿಸಬೇಕಾಗುತ್ತೆ. ಸೊ ಈ ಚಿವುಟುವ ವಿಧಾನ ಏನಿದೆಯೋ ಇದಕ್ಕೆ ಕುಡಿ ಚಿವುಟುವಿಕೆ ಅಂತ ಹೇಳ್ತೀವಿ. ಇದನ್ನು ನಾವು ಮಾಡೋದ್ರಿಂದ ಸುಮಾರು ಒಂದು 15ರಿಂದ 20% ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಕುಡಿ ಚಿವುಟೋದ್ರಿಂದ ಕೌಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಯಿತು. ಯಾವಾಗ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಈಗ ತಾವು ನೋಡ್ತಾ ಇರ್ಬೋದು, ಈ ಗಿಡಗಳಲ್ಲಿ ಇದು 1.5 ತಿಂಗಳಿನ ಗಿಡ ಈಗ. ಸೊ ಇದರಲ್ಲಿ ನಾವು ನೋಡ್ಬೋದು, ಒಂದು ಸಣ್ಣ ಒಂದೇ ಒಂದು ಕೌಲಿರೋಂಥ ಒಂದು ಗಿಡ ಇದೆ. ಕೆಲವೊಂದಷ್ಟು ಅಕ್ಕಪಕ್ಕದಲ್ಲಿ ಇಲ್ಲಿ ಸೈಡಲ್ಲಿ ಒಂದು ಕೌಲುಗಳು ಬರೋದಕ್ಕೆ ಶುರುವಾಗಿದೆ. ಸೊ ಇದು ಸರಿಯಾದ ಹಂತ. ಈ ಹಂತದಲ್ಲಿ ಕುಡಿ ಚಿವುಟಿದಾಗ ನಮಗೆ ಸಮರ್ಥವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಕೌಲುಗಳು ಬರೋದನ್ನು ನಾವು ಮಾಡ್ಬೋದು. ಕುಡಿ ಚಿವುಟೋದು ಹೇಗೆ ಮಾಡಬೇಕು ಅಂತ. ಸೊ ಇಷ್ಟು ದಿನದ ತನಕ ನಾವು ಕೈಯಿಂದ, ಅಂದರೆ ಮಾನವ ಆಳುಗಳಿಂದ ಈ ಕುಡಿಯನ್ನು ಚಿವುಟಿ 1 ಇಂಚಷ್ಟು ಈ ತುದಿಯನ್ನು ಚಿವುಟ್ಬಿಟ್ಟು ಹಾಕ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಳುಗಳು ತುಂಬ ಸಮಸ್ಯೆ, ಸಿಕ್ಕಿದ್ರೂ ದುಬಾರಿ ಇರುತ್ತೆ ಮತ್ತು ಅವರು ಮಾಡೋವಂಥ ಕೆಲಸ ಅಷ್ಟೊಂದು ಸಮರ್ಥ ಆಗೋಲ್ಲ. ಸೊ ಹಾಗಾಗಿ ನಾವು ಹೆಚ್ಚಿನ ಆಳುಗಳು ಬಳಸಬೇಕಾಗುತ್ತೆ. ಸೊ ಆಗ ಖರ್ಚು ಹೆಚ್ಚಾಗೋದ್ರಿಂದ ಲಾಭದ ಒಂದು ಪ್ರಮಾಣ ಕಡಿಮೆ ಆಗೋದ್ರಿಂದ ಈ ರೈತರು ಈ ಸಮಸ್ಯೆನ ಮನೆಗಂಡು ಒಂದು ಸುಲಭವಾದ ಒಂದು ಸಾಧನನೇ ಆವಿಷ್ಕಾರ ಮಾಡಿದ್ದಾರೆ. ಅದನ್ನೇ ನಾವು ಕುಡಿ ಚಿವುಟುವ ಸಾಧನ ಅಥವಾ ನಿಪ್ಪಿಂಗ್ ಮೆಷಿನ್ ಅಂತ ಹೇಳ್ತೀವಿ. ತಾವು ನೋಡ್ಬೋದು, ಇದೊಂದು ಸರಳ, ಸುಲಭವಾದ ಮತ್ತು ಕಡಿಮೆ ಖರ್ಚಿನ ಸಾಧನ. ಇದು ಆ್ಯಕ್ಚುಲಿ ಒಂದು ಸ್ಪ್ರೇಯರ್ನ ಬಳಸ್ಕೊಂಡು ಈ ಸ್ಪ್ರೇಯರ್ ತುದಿಯಲ್ಲಿ ಒಂದು ಸಣ್ಣ ಮೋಟರನ್ನು ಅಳವಡಿಸಿದ್ದಾರೆ. ಈ ಮೋಟರಿಗೆ ಬ್ಲೇಡ್ಗಳನ್ನು ಹಾಕಿದ್ದಾರೆ. ಸೊ ಈ ಬ್ಲೇಡ್ಗಳು ನಮಗೆ ಸುಲಭವಾಗಿ ಹಳ್ಳಿಗಳಲ್ಲೇ ಸಿಗುವಂತಹ ಶೇವಿಂಗ್ ಬ್ಲೇಡ್ಗಳು. ಇದಕ್ಕೇನು ಹೆಚ್ಚಿನ ತಂತ್ರಜ್ಞಾನ ಇಲ್ಲ, ಸುಲಭವಾದ ಮತ್ತು ಲೋಕಲ್ಲಾಗಿ ಸಿಗುವಂತಹ ಈ ಬ್ಲೇಡ್ಗಳನ್ನು ಮೋಟರಿಗೆ ಫಿಕ್ಸ್ ಮಾಡಿದ್ದಾರೆ. ಈ ಮೋಟರ್ ತಿರುಗಬೇಕಂತ ಹೇಳಿದರೆ ಶಕ್ತಿ ಬೇಕು. ಸೊ ಅದಕ್ಕೋಸ್ಕರ ಒಂದು ಸಣ್ಣ ಬ್ಯಾಟ್ರಿ, ಇದು ನಮಗೆ ಮಾರುಕಟ್ಟೆಯಲ್ಲೇ ಸಿಗುತ್ತೆ. ಈ ಥರ ಒಂದು ಸಣ್ಣ ಬ್ಯಾಟ್ರಿಯನ್ನು ಒಂದು ಪವರ್ ಸಪ್ಲೈಗೆ ಇಟ್ಕೊಂಡು
ಈ ಒಂದು ಕೊನೆಯಲ್ಲಿ ಇದು ಸ್ವಿಚ್ ಹಾಕಿದರೆ ಇದರ ಪವರ್ ಕನೆಕ್ಷನ್ ಇಲ್ಲಿರುತ್ತೆ. ಸೊ ನಾವು ಈ ಪವರ್ ಕನೆಕ್ಷನನ್ನು ಸ್ವಿಚ್ ಆನ್ ಮಾಡಿ ಆಫ್ ಮಾಡೋದ್ರಿಂದ ಈ ಯಂತ್ರವನ್ನು ಚಾಲಿಸಲು ಬಳಸ್ಬೋದು. ಸೊ ಈಗ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೇಡ್ಗಳು ತಿರುಗ್ತಾ ಇರ್ತವೆ. ಈ ತಿರುಗುವಂತಹ ಬ್ಲೇಡನ್ನು ನಾವು ಗಿಡದ ತುದಿಯ ಹತ್ತಿರ ಜಸ್ಟ್ ಹೀಗೆ ಟಚ್ ಮಾಡಿದರೆ ಸಾಕು, ಅದು ಕಟ್ ಮಾಡಿಕೊಂಡು ಕುಡಿಯನ್ನು ಚಿವುಟ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಸರಳ ಮತ್ತು ಸುಲಭವಾದ ವಿಧಾನ. ಯಾರು ಸ್ಕಿಲ್ ಇಲ್ಲದೇ ಇರೋಂತಹ ಲೇಬರ್ಸು ಸಹ ಇದನ್ನು ಮಾಡ್ಬೋದು. ಸೊ ಇದನ್ನು ಒಂದು ಆಳು 2 ಗಂಟೆಗೆ 1 ಎಕರೆಯಷ್ಟು ಕುಡಿಯನ್ನು ಚಿವುಟ್ಬೋದಾಗಿದೆ. ಸೊ ಇದನ್ನು ಆವಿಷ್ಕಾರ ಮಾಡಿದವರು ಒಬ್ಬ ಗುಲ್ಬರ್ಗ ಭಾಗದ ರೈತರು ಶರಣಬಸಪ್ಪ ಪಾಟೀಲ್ ಅಂತ. ಸೊ ಅವರು ಇದನ್ನು ಉತ್ಪಾದನೆ ಮಾಡಿ ಇತರೆ ರೈತರಿಗೂ ಸರಬರಾಜು ಮಾಡ್ತಾಯಿದ್ದಾರೆ. ನಾವು ಒಂದು ಸಲ ಇದನ್ನು ಬಳಸಿದರೆ ನಾವು ಏನು ಆಳಿಗೆ ಕುಡಿ ಚೂಟು ಕೊಡ್ತಾಯಿದ್ವೋ ಅಷ್ಟೇ ದುಡ್ಡಲ್ಲಿ ಈ ಮೆಷಿನನ್ನು ಖರೀದಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ 7-8 ವರ್ಷ ಅಂತೂ ಬಳಸ್ಬೋದು. ಇದು ಕುಡಿ ಚಿವುಟೋದ್ರಿಂದ 15-20% ಅಷ್ಟು ಇಳುವರಿ ಹೆಚ್ಚು ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ನಮಗೆ 2-3 ಕೌಲು ಹೆಚ್ಚಾದರೂ ಸಹ ನಮಗೆ ಸುಮಾರಷ್ಟು ಕಾಯಿ ಮತ್ತು ಕಾಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಉತ್ತಮವಾದ ಇಳುವರಿಯನ್ನು ಕುಡಿ ಚಿವುಟೋದ್ರ ಒಂದು ಸುಲಭವಾದ ತಾಂತ್ರಿಕತೆಯಿಂದ ತೊಗರಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದಾಗಿದೆ. ನಮಸ್ಕಾರ, ಶರಣಬಸಪ್ಪ ಪಾಟೀಲ್ ಅಂತೇಳಿ ಹಾಲು ಸುಲ್ತಾನ್ಪುರದವ್ರು ನಾವು. ಇದು ತೊಗರಿ ಕುಡಿ ಚಿವುಟುವ ಮಷೀನು ಮತ್ತು ತೊಗರಿಗೆ ಕಲ್ಡಿಗೆ ಮತ್ತು ಮೆಣಸಿನ ಗಿಡಗಳಿಗೆ ಎಲ್ಲ ಬರ್ತದೆ ರೀ. ನಮ್ಮ ಗುಲ್ಬರ್ಗ KVKದಾಗ ಈ ದಶಕದ ಹಿಂದೆ ನಾವು ಕುಡಿ ಚಿವುಟಲ್ಗೆ ಯೂಸ್ ಮಾಡಿದ್ದೇವೆ ರೀ. ತೊಗರಿ ಆಯಿತು, ಕಲ್ಡಿ ಆಯಿತು, ನೀವು ಮತ್ತು ಮೆಣಸಿನ ಗಿಡಗಳಾಯಿತು, ಕುಡಿ ಚಿವುಟೋದಕ್ಕೆ ಚೆನ್ನಾಗಿರ್ತದೆ ಅಂತೇಳಿ ಹೇಳಿ ಬಯಸ್ತೀನಿ. ಇದಕ್ಕೆ ಸೋಲಾರ್ ಸಿಸ್ಟಮ್ ಮಾಡಿದ್ದೇವೆ ಸರ್ ನಾವು. ಸೋಲಾರ್ ಆಪ್ರೇಟೆಡ್ ನಿಪ್ಪಿಂಗ್ ಮಷಿನ್ ಆಗ್ತದೆ ರೀ ಇದು. ನೀವು ಬೆಳಗ್ಗೆನಿಂದ ಸಾಯಂಕಾಲ ತನಕ ಯೂಸ್ ಮಾಡ್ಬೋದು. ಆದರೆ ಹೊಸ ಟೆಕ್ನಾಲಜಿ ಏನಂತಂದ್ರೆ ನಾವು ದಶಕದ ಹಿಂದೆ ಮಾಡಿದ್ದು ಬ್ಯಾಟ್ರಿ ಈ ವಜನ್ ಹೆಚ್ಚಾಗ್ತಿತ್ತು. ಈಗ ಲಿಥಿಯಂ ಬ್ಯಾಟ್ರಿ ಹಾಕಿ ಈ ಸೋಲಾರ್ ಸಿಸ್ಟಮ್ ಕನ್ವರ್ಟ್ ಮಾಡೋದ್ರಿಂದ ನಾವು ಬೇಗಿಂದ ಕಟ್ ಮಾಡಿದ್ರು ಈ ವೇಟ್ ಲಾಸ್ ಅದ ರೀ, ವೇಟ್ ಏನಿರಲ್ಲ. ಇದು ಈ ಥರ ಮಾಡಿಕೊಂಡು ಯೂಸ್ ಮಾಡಿದ್ರೆ ಭಾಳ ಚೆನ್ನಾಗಾಗ್ತದೆ ಅಂತ ಹೇಳ್ತೀವಿ.